ರಾಜ್ಯ ಸರ್ಕಾರ ಈ ಖಾತಾ ಅಂದರೆ 1200 ಸ್ಕ್ವೇರ್ ಫೀಟ್ ಸೈಟ್ಗಳಿದೆಯಲ್ಲ, ಈ ಸೈಟ್ಗಳಿಗೆ OC ವಿನಾಯಿತಿಯನ್ನು ಕೊಟ್ಟಿದೆ. ಆದರೆ ಉಳಿದವರ ಕಥೆ, ಅದರಲ್ಲೂ ಈಗಾಗಲೇ ಮನೆ ಕಟ್ಟಿ ಕರೆಂಟು ವಾಟರ್ ಇಲ್ಲದೇ ಜನರ ಪರದಾಟ ಅಂತೂ ಹೇಳುತ್ತಿರದ್ದಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದ್ದು, ಮನೆ ಮಾಲೀಕರು ಪಬ್ಲಿಕ್ ಟಿವಿ ಎದುರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಹಾಗಾದರೆ ಅವರು ಪಡ್ತಾ ಇರತಕ್ಕಂಥ ಬವಣೆ ಎಂಥದ್ದು ನೋಡೋಣ ಬನ್ನಿ. 1200 ಅಡಿ ಎ ಖಾತಾಗಳಿಗೆ ಮಾತ್ರ OC ವಿನಾಯಿತಿ. ಈಗಾಗಲೇ ಕಟ್ಟಿರುವ ಬಿ ಖಾತಾ ಕಟ್ಟಡಗಳ ಕಥೆ ಏನು? ಹೌದು, ಎ ಖಾತಾಗಳಿಗೆ ಮಾತ್ರ OC ವಿನಾಯಿತಿ ನೀಡಿದೆ ಸರ್ಕಾರ. ಆದರೆ ಇರೋದು ಅತಿ ಹೆಚ್ಚು ಬಿ ಖಾತಾ ಸೈಟುಗಳು. ಕೇವಲ 1200 ಅಡಿ ಎ ಖಾತಾ ಸೈಟುಗಳಿಗೆ OC ವಿನಾಯಿತಿ ಕೊಟ್ಟಿರೋದು ಸರಿ. ಆದ್ರೆ ಈಗಾಗಲೇ ಕಟ್ಟಿರುವ ಲಕ್ಷಾಂತರ ಬಿ ಖಾತಾ ಕಟ್ಟಡಗಳ ಕಥೆ ತುಂಬಾ ಶೋಚನೀಯವಾಗಿದೆ. 1200 ಅಡಿಗೂ ಕಡಿಮೆ ಅಂದ್ರೆ ಅರ್ಧ ಸೈಟು, 2400 ಅಡಿ ಸೈಟು ಕಟ್ಟಡಗಳಿಗೆ ವಿನಾಯಿತಿ ಇಲ್ವಾ ಎಂದು ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದ್ದು ಜನರು ಏನ್ ಹೇಳ್ತಿದ್ದಾರೆ ನೋಡೋಣ ಬನ್ನಿ. ರಿಯಾಲಿಟಿ ಚೆಕ್ 1, ಕರೆಂಟ್ ಕೊಡಿ ಪ್ಲೀಸ್. ಏಪ್ರಿಲ್ 9ರಂದು ಸರ್ಕಾರ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕಡ್ಡಾಯ ಅಂದ್ರು. ಲಕ್ಷಾಂತರ ಜನ ತಾತ್ಕಾಲಿಕ ಕನೆಕ್ಷನ್ ಪಡೆದು ಪರ್ಮನೆಂಟ್ ಸಂಪರ್ಕಕ್ಕಾಗಿ ಕಾಯ್ತಿದ್ದೀವಿ ಅಂತಿರುವ ಜನರು ನಮಗೆ ವಿನಾಯಿತಿ ಕೊಡಿ, ನಿನ್ನೆ 1200 ಅಡಿವರೆಗೆ OC ಕಡ್ಡಾಯವಲ್ಲ ಅಂತಿದ್ದಾರೆ. ಇದನ್ನ 2400 ಚದರದ ಅಡಿವರೆಗೂ ವಿಸ್ತರಣೆ ಮಾಡಿ ಅಂತಿದ್ದಾರೆ. ಏನು ದಿನಾಂಕ 9/4/2025ರಂದು ಇಡೀ ರಾಜ್ಯಾದ್ಯಂತ OC ಕೊಟ್ಟರೆ ನೀರು ಮತ್ತು ವಿದ್ಯುತ್ ಸಂಪರ್ಕ ಕೊಡ್ತೀವಿ, ಒಳಚರಂಡಿ ಕನೆಕ್ಷನ್ ಕೊಡ್ತೀವಿ ಅಂತ ಆದೇಶ ಆಯಿತು. ಅದರಿಂದ ಹಿಂದಕ್ಕೆ ಟೆಂಪರರಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ತೊಗೊಂಡು ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅವ್ರಿಗೊಂದೆಲ್ಲ ವಿನಾಯಿತಿ ಕೊಡಬೇಕು. 1200 ಅಡಿಗೆ ಒಂದು ವಿನಾಯಿತಿ ಕೊಟ್ಟು ಆದೇಶ ಮಾಡಿದ್ದೀರಾ OCಗೆ, ಅದನ್ನ 2400 ಅಡಿಗೂ ವಿನಾಯಿತಿ ಕೊಟ್ಟು ನಮ್ಮ ಒಂದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ, ಕಟ್ಟಡ ಕಾರ್ಮಿಕರ ಸಮೂಹಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನಮ್ಮ ಸಂಘದ ವತಿಯಿಂದ ಕೇಳ್ಕೊತೀವಿ. ರಿಯಾಲಿಟಿ ಚೆಕ್ 2, ಬಾಡಿಗೆ ಮನೆಯಲ್ಲಿದ್ದುಕೊಂಡು ಸ್ವಂತ ಮನೆ ಇರ್ಲಿ ಅಂತ ಸಾಲ ಸೋಲ ಮಾಡಿ ಮನೆ ಕಟ್ಟಿದ್ದೀವಿ. ಈಗಾಗಲೇ ಬ್ಯಾಂಕ್ EMI ಶುರುವಾಗಿದೆ. ಆದ್ರೆ ಮನೆಗೆ ಮಾತ್ರ ವಿದ್ಯುತ್ ಸಂಪರ್ಕ ಇಲ್ಲ, ಕರೆಂಟ್ ನೀರು ಇಲ್ಲದೆ ಕಷ್ಟವಾಗಿದೆ. ತಾತ್ಕಾಲಿಕ ಕನೆಕ್ಷನ್ ನಿಂದ ಬಿಲ್ ಜಾಸ್ತಿ ಬರ್ತಿದೆ ಅಂತ ಜನರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ನಾವು ಬಾಡಿಗೆ ಮನೇಲಿ ಇದ್ದೀವಿ. ಇದು ಸಪ್ತಗಿರಿ ಲೇಔಟ್ ಅಂತ ಅಂದ್ಬಿಟ್ಟು, ಬಾಗೇಗೌಡರ ಲೇಔಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದಕ್ಕೆ ಸ್ವಂತ ಮನೆ ಇರಬೇಕು ಅಂತ ಒಂದು ಉದ್ದೇಶದಿಂದ ನಮ್ಮ ಮಗ ನಾವೆಲ್ಲ ಸೇರಿ ಸಾಲ ಸೋಲ ಮಾಡಿ ಮನೆ ಕಟ್ತಾ ಇದ್ದೀವಿ. ಅಂದರೆ EMI ಸ್ಟಾರ್ಟ್ ಆಗಿದೆ. ಆದ್ರೂ ಸರ್ಕಾರದವರು ನಮಗೆ ಸರ್ಕಾರದಿಂದ ಕರೆಂಟ್ ಸಿಗ್ತಾ ಇಲ್ಲ ಸ್ವಾಮಿ, ನಮಗೆ ನೀರಿಗೆ ಸಿಗ್ತಾ ಇಲ್ಲ. ಎಲ್ಲದು ಬಿಲ್ ಜಾಸ್ತಿ, ಇದರಿಂದ ಟೆಂಪ್ರವರಿ ತೊಗೊಂಡಿದ್ದೀವಿ, ಅದಕ್ಕೆ ತುಂಬ ಬಿಲ್ ಆಗ್ತಾ ಇದ್ದಾರೆ ಟೆಂಪ್ರವರಿಗೆಲ್ಲನೂ. ತುಂಬ ಅನಾನುಕೂಲ ಆಗಿದೆ. ದಯಮಾಡಿ ಮಹಾಸ್ವಾಮಿಗಳು ಇದನ್ನ ಏನಾದರೂ ಮಾಡಿ ಎಲ್ಲರಿಗೂ ಅನುಕೂಲ ಆಗಂಗೆ ಮಾಡಬೇಕು ಅಂತಂದ್ಬಿಟ್ಟು ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ವಾಮಿ. ರಿಯಾಲಿಟಿ ಚೆಕ್ 3, ಬಿ ಖಾತಾ ಸೈಟ್ ಅಲ್ಲಿ ಮನೆ ಕಟ್ಟೋಕೆ ಶುರು ಮಾಡಿದ್ದೀವಿ. ಆಗ ಈ ರೀತಿ ಕಾನೂನು ಇರಲಿಲ್ಲ, ಯಾರು ಬಂದು ನಮಗೆ ಸಮಸ್ಯೆ ಮಾಡಿಲ್ಲ. ಆದ್ರೆ ಈಗ ಕಟ್ಟೋಕು ಆಗದೆ ಬಿಡೋಕು ಆಗದೆ ಪರದಾಡ್ತಾ ಇದ್ದೀವಿ. ಮನೆ ಕಟ್ಟಿ ಮುಗಿಸಿರೋರು, ಅರ್ಧ ಕಟ್ಟಿ ನಿಲ್ಲಿಸಿರೋರನ್ನ ದಯವಿಟ್ಟು ಪರಿಗಣಿಸಿ ಎಂದು ಜನರು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ. ಸೈಟ್ ತಗೊಂಡು ಮನೆ ಕಟ್ಟಿದೀವಿ. ನಮ್ದು ಅವಾಗೆಲ್ಲ ಬಿ ಖಾತಾ ಇತ್ತು, ಪರ್ಮಿಷನ್ ಎಲ್ಲ ಕೊಟ್ಟರು. ಅವಾಗ ಯಾರು BPMP ಅವರು ಯಾರು ಬಂದು ನಮ್ಗೆ ಯಾರು ಡಿಸ್ಟರ್ಬ್ ಅಂತೂ ಮಾಡಲಿಲ್ಲ, ಏನು ಪ್ರಶ್ನೆ ಕೇಳಲಿಲ್ಲ. ಬಟ್ ಎಲ್ಲ ಸರಾಗವಾಗಿನೇ ಸಾಗಿದೆ. ಬಟ್ ಈಗ ಒಂದು ಕಟ್ತಾ ಇರೋರಿಗೆ ಲಕ್ಷಾಂತರ ಜನಕ್ಕೆ ತುಂಬಾ ಇದರಿಂದ ತೊಂದರೆ ಆಗಿದೆ. ನಿನ್ನೆ ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದ್ದೀರಾ, ಇದನ್ನು ನಾವೆಲ್ಲರೂ ಗೌರವಿಸ್ತೀವಿ. ದಯವಿಟ್ಟು ಈ BPMP ಖಾತಾದವರಾಗಿರ್ಬೋದು, ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡೋ ಆಗಿರ್ಬೋದು, ಕರೆಂಟ್ ಸ್ಯಾಂಕ್ಷನ್ ಮಾಡೋ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ವಿನಂತಿ ಏನು ಮಾಡ್ಕೋತಾ ಇದ್ದೀನಿ ಅಂತಂದರೆ, ದಯವಿಟ್ಟು ತಾವು ಬಂದುಬಿಟ್ಟು ಮನೆ ಕಟ್ಟಿದ ಆದವ್ರಿಗೆ ಏನಾದರೂ ಅಟ್ಲೀಸ್ಟ್ ತಾವು ಬಂದು ಅದನ್ನು ವೀಕ್ಷಣೆ ಮಾಡಿ ಅಲ್ಲಿ ಏನಿದೆ, ಯಾಕೆ ಈ ಥರ ಆಗ್ತಾ ಇದೆ ಅಂತ ನೀವು ಬಂದು ನೋಡ್ಬೇಕು ಸರ್. ಎಲ್ಲ ಮನೆ ಕಟ್ಟಿದ ಮೇಲೆ ನೀವು ಈ ಥರ ರೂಲ್ಸ್ ತೊಗೊಂಡು ಬಂದೆ ಮನೆ ಕಟ್ಟಿದವ್ರು ಎಲ್ಲಿ ಹೋಗಬೇಕು? ದಯವಿಟ್ಟು ತಾವು ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳದ್ದು ನಾನು ವಿನಂತಿಸಿಕೊಳ್ಳುತ್ತಾ ಇದ್ದೇನೆ ಅಂದರೆ, ಒಂದು ಏನಾದರೂ ಒಳ್ಳೆ ರೀತಿಯಾದಂಥ ಒಂದು ಸಲಹೆ ಸೂಚನೆ ಕೊಟ್ಟು ಒಂದು ರೂಲ್ಸ್ ಅನ್ನ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ರಿಯಾಲಿಟಿ ಚೆಕ್ 4, 10 ವರ್ಷಗಳ ಹಿಂದೆ 40/60 ಸೈಟ್ ತಗೊಂಡಿದ್ದೀವಿ. ಆಗ ಎ ಖಾತಾ ಅಂದಿದ್ರು, ಆದ್ರೆ ಈಗ ಬಿ ಖಾತಾ ಅಂತಿದ್ದಾರೆ. ನಾವು ಈಗ ಮನೆ ಕಟ್ಟಬೇಕು ಅಂದ್ರೆ ಆಗ್ತಿಲ್ಲ. 1 ವರ್ಷದಿಂದ ಮನೆ ಕಟ್ಟೋಕೆ ಕಾಯ್ತಾ ಇದ್ದೀವಿ. 1200 ಚದರ ಅಡಿಯಿಂದ 2400 ಚದರ ಅಡಿಗೆ ಅವಕಾಶ ಕೊಡಿ ಅಂತಿದ್ದಾರೆ. 40-60 ಸೈಟು 10 ವರ್ಷ ಆಯಿತು ತಗೊಂಡಾಗ. ನಾವು ಮುಂಚೆ ನಾವು ಯಾರ್ದು ತೊಗೊಂಡ್ವಿ ಅವ್ರದ್ದು ಎ ಖಾತಾ ಇತ್ತು. ನಾವು ಅದಾದಮೇಲೆ ಏನು ಮಾಡಿದ್ರು, ನಮಗೆ ಇವ್ರು ಎ ಖಾತಾ ಕೊಡಲಿಲ್ಲ. ನಾವು ಹೋದಾಗ ಅಪ್ಲೈ ಮಾಡಿದಾಗ ಅದನ್ನು ಬಿ ಖಾತಾ ಮಾಡಿದ್ದಾರೆ. ಈಗ ನಾವು ಮನೆ ಕಟ್ಟಬೇಕು ಅಂತ ನಾವು ಓಡಾಡ್ತಾ ಇದ್ದೀವಿ. ನಮಗೆ ಈಗ 30-40 ಡಿಸಿಷನ್ ತೊಗೊಂಡಿದ್ದಾರೆ. 40-60 ದಿನ ಡಿಸಿಷನ್ ಬಂದಿಲ್ಲ, ಇನ್ನು ಪ್ರಾಪರ್ ಇನ್ಫಾರ್ಮೇಷನ್ ಕೊಡ್ತಿಲ್ಲ ಗೌರ್ಮೆಂಟ್ ಆಫೀಸಲ್ಲಿ. ಇಲ್ಲಿ ಇವ್ರು ಗೌರ್ಮೆಂಟ್ ಆಫೀಸರ್ಸ್ಗಳು ಮಾಡಿರೋ ತಪ್ಪಿಗೆ ನಾವು ಎಷ್ಟು ದಿನ ಶಿಕ್ಷೆ ತಗೋಬೇಕು? ಮುಂಚೆ ಎ ಖಾತಾ ಇರೋರ್ದು ಯಾವುದು ಮಾರಾಟ ಆಗಿಲ್ವಲ್ಲ, ಅವ್ರು ಮನೆ ಕಟ್ತಾ ಇದ್ದಾರೆ, ಅವ್ರಿಗೆ ಲೋನ್ ಸಿಗ್ತದೆ, ಮನೆ ಕಟ್ತಾ ಇದ್ದಾರೆ. ಈಗ ನಾವು ತೊಗೊಂಡಿರೋರ್ದು ಏನೋ ಒಂದು ಮತ್ತೆ ತೊಗೊಂಡು ಒಂದ್ಸಲ ಕೈ ಬದಲಾವಣೆ ಆದಮೇಲೆ ಮತ್ತು ಅವ್ರಿಗೆ ಏನು ಮಾಡಬೇಕು? ಬೇಗ ನಮಗೆ 40-60 ಒಂದು ಡಿಸಿಷನ್ ತಗೋಬೇಕು, ನಮಗೂ ಒಂದು ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಂತೀವಿ ಸರ್. ರಿಯಾಲಿಟಿ ಚೆಕ್ 5, ಸಪ್ತಗಿರಿ ಬಡಾವಣೆಯಲ್ಲಿ ಮನೆ ಕಟ್ತಾ ಇದೀವಿ. ನಮ್ಗೆ ತುಂಬಾ ತೊಂದರೆ ಆಗ್ತಿದೆ. ಮನೆ ಬಾಡಿಗೆ ಕಟ್ಟಬೇಕು, ಲೋನ್ ಕಟ್ಟಬೇಕು. ದಯವಿಟ್ಟು ಬೇಗ ನಮಗೂ ಒಂದು ನಿಯಮ ತನ್ನಿ. ನಾವು ಜೀವಂತವಾಗಿ ಇರಬೇಕು ಅಂದ್ರೆ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ. ನಮ್ಮ ಮನೆಗಳಿಗೆ ಕರೆಂಟ್ ಕೊಡಿ ಅಂತಿದ್ದಾರೆ ಬಿ ಖಾತಾ ಕಟ್ಟಡ ಮಾಲೀಕರು. ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ.
ಯಾಕೆ ಅಂದರೆ ನಾವು ಬ್ಯಾಂಕ್ ಲೋನ್ ಮಾಡಿದ್ದೀವಿ. ನಮಗೆ ಜೀವನ ಸಾಗಿಸೋದೇ ಕಷ್ಟ ಆಗಿದೆ. ಯಾಕೆಂದರೆ ನಾವು ಲೋನ್ ಕಟ್ಟಬೇಕು, ಮನೆ ನಡೆಸಬೇಕು, ಬಾಡಿಗೆ ಮನೆಯಲ್ಲಿ ಇದ್ದೀವಿ, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳದೆಲ್ಲ ನೋಡ್ಕೋಬೇಕು. ಪ್ರತಿಯೊಂದು ನಮಗೆ ಪ್ರಾಬ್ಲಮ್ ಇದೆ. ಕರೆಂಟು ಬೇಗ ನಮ್ಗೆ ಕಲೆಕ್ಷನ್ ಕೊಟ್ಟರೆ ಒಳ್ಳೆಯದಾಗುತ್ತೆ. ನಿಮ್ಮ ರೂಲ್ಸ್ಗಳು ಎಲ್ಲ ಚೆನ್ನಾಗೇ ಇತ್ತು, ಆದರೆ ನೀವೀಗ ಮತ್ತೆ ಅದನ್ನು ಚೇಂಜ್ ಮಾಡಿದ್ದೀರಿ. ಈ ಥರ ಮಾಡೋದ್ರಿಂದ ನಮ್ಗೆ ಪ್ರಾಬ್ಲಮ್ ಆಗ್ತಾಯಿತಿ. ಈಗ ನೀವು ಇದನ್ನ ಆದಷ್ಟು ನಮಗೆ ಬೇಗ ಕರೆಂಟ್ ಕಲೆಕ್ಷನ್ ಕೊಡೋದನ್ನು ವ್ಯವಸ್ಥೆ ಮಾಡ್ತೀರಿ ಅಂತ ನಾವು ನಂಬ್ಕೊಂಡಿದ್ದೀವಿ. ಇದೇ ಥರ ನೀವೇನಾದರೂ ಪ್ರಾಬ್ಲಮ್ ಮಾಡ್ಕೊತ ಹೋದರೆ ಮುಂದೆ ನಮ್ಮ ಜೀವನ ಮಾಡೋದೇ ಕಷ್ಟ ಆಗ್ತಾ ಇದೆ. ನಾವು ಜೀವಂತವಾಗಿ ಇರಬೇಕು ಅಂದರೆ ನೀವು ಇದಕ್ಕೆ ನಮಗೆ ಹೆಲ್ಪ್ ಮಾಡಬೇಕು ಅಂತ ನಾವು ಮಾನ್ಯರ ಹತ್ರ ಕೇಳ್ಕೊತಾ ಇದ್ದೀವಿ. ರಿಯಾಲಿಟಿ ಚೆಕ್ 6 ಸಪ್ತಗಿರಿ ನಗರ ಮುತ್ತುರಾಯಸ್ವಾಮಿ ಬಡಾವಣೆಯಲ್ಲಿ ಕೆಎಸ್ಆರ್ಟಿಸಿಯಿಂದ ನಿವೃತ್ತಿಯಾದ ನಂತರ ಬಂದ ಹಣದಲ್ಲಿ ಸೈಟ್ ಖರೀದಿ ಮಾಡಿ ಮನೆ ಕಟ್ಟೋಕೆ ಶುರು ಮಾಡಿದೆ. ಕಳೆದ 1 ವರ್ಷದಿಂದ ಮನೆ ಕಟ್ತಿದ್ದೀನಿ. ತಾತ್ಕಾಲಿಕ ಕನೆಕ್ಷನ್ ನೀಡಿದ್ದಾರೆ. ಸಾಲ ಸೋಲ ಮಾಡಿ ಸಂಕಷ್ಟದಲ್ಲಿದ್ದೀವಿ. ದಯಮಾಡಿ ಕುಡಿಯೋಕೆ ನೀರು, ಮನೆಗೆ ದೀಪ ಬೆಳಗುವಂತೆ ಮಾಡಿಕೊಡಿ. ನಾವು ನಿಮ್ಮನ್ನ ನೆನೆಸಿ ಜೀವನ ಮಾಡ್ತೀವಿ ಅಂತಿದ್ದಾರೆ ಜನರು. ಇಂಡಿಯನ್ ಸ್ಟ್ಯಾಟಿಕಲ್ ಇನ್ಸ್ಟಿಟ್ಯೂಟ್ ಹತ್ರ ಒಂದು ಮನೆ ಕಟ್ಟಿದ್ದೀವಿ. ನಾನು ರಿಟೈರ್ಡ್ ಎಂಪ್ಲಾಯಿ, KSRTCಯಲ್ಲಿದ್ದೆ. ಗ್ರ್ಯಾಚ್ಯುಟಿ PF ಸಣ್ಣ ಪುಟ್ಟ ಹಣ ಬಂದಿದ್ದೆಲ್ಲ ತೊಗೊಂಡು ಈಗ ಒಂದು ಸಣ್ಣದೊಂದು ಮನೆ ಕಟ್ಕೊಂಡಿದ್ದೀನಿ. ನಮಗಾಗಲೇ ಟೆಂಪ್ರರಿ ಕನೆಕ್ಷನ್ನು ಕೊಟ್ಟಿದ್ದಾರೆ. ಇದುವರೆಗೂ ಮತ್ತು ನೀರು ಕರೆಂಟ್ ಇಲ್ಲದೆ ನಾವು ಕತ್ತಲದಲ್ಲಿದ್ದೀವಿ. ಎಲ್ಲ ನಮ್ಮ ಹಣ ಎಲ್ಲ ಮತ್ತು ಸಾಲ ಎಲ್ಲ ಮಾಡಿಕೊಂಡು ಹಣ ಇಲ್ಲದೇ ಎಲ್ಲ ಖರ್ಚು ಮಾಡಿ ಈಗ ನಮಗೆ ಭಾಳ ಸಂಕಷ್ಟದಲ್ಲಿದ್ದೀವಿ. ನಮಗೆ ಭಾರಿ ತೊಂದರೆ ಆಗಿದೆ. ದಯವಿಟ್ಟು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಆಹ್ವಾನವನ್ನು ಮನಗಂಡಿಸಿ ದಯವಿಟ್ಟು ನಮಗೆ ದೀಪ ಹಚ್ಚುವ ವ್ಯವಸ್ಥೆ ಮಾಡಿ. ನೋಡಿದ್ರಲ್ಲ, ಸರ್ಕಾರವೇನೋ 1200 ಚದರಡಿ ಎ ಖಾತಾಗಳಿಗೆ OC ವಿನಾಯಿತಿ ನೀಡಿದೆ. ಅದರ ಜೊತೆಗೆ ಪೆಂಡಿಂಗ್ ಇರುವ, ತಾತ್ಕಾಲಿಕ ಸಂಪರ್ಕ ಪಡೆದಿರುವ, ಅರ್ಧ ಸೈಟಲ್ಲಿ ಕಟ್ಟಡ ಕಟ್ಟಿರುವವರಿಗೆ 2400 ಚದರ ಅಡಿ ಸೈಟುಗಳಿಗೂ ವಿನಾಯಿತಿ ನೀಡಬೇಕು ಎಂದು ಪಬ್ಲಿಕ್ಸ್ ಆಗ್ರಹವಾಗಿದೆ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.